ಹೆಂಗಿದೆ ಪಂಬನ್ ಬ್ರಿಡ್ಜ್ ನೀರ್ ನೋಡಿ ಎಷ್ಟು ಪ್ಯೂರ್ ಆಗಿ ಹೆಂಗಿದೆ ಕಲರ್. ಅಲ್ಲಿರೋ ನದಿ ಈ ಪಾಟಿ ಬಂದು ಇಷ್ಟು ಹಾಳು ಮಾಡಿದೆ ಅಂದ್ರೆ ಇನ್ ಯಾವ ರೀತಿ ಸೈಕ್ಲೋನ್ ಆಗಿರ್ಬೇಡ ಯೋಚನೆ ಮಾಡಿ. ಸೊ ಅದಕ್ಕೇನೆ ಈ ಟೌನ್ ನ ಗೋಸ್ಟ್ ಟೌನ್ ಅಂತ ಕೂಡ ಕರೀತಾರೆ. ರಾಮೇಶ್ವರಂ ಧನುಷ್ಕೋಡಿಯ ಹಳೆ ರೈಲ್ವೆ ಸ್ಟೇಷನ್ ಎಲ್ಲಾನು ಹಾಳು ಮಾಡಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನವಿಲು. ದಿ ಮಿಸೈಲ್ ಮ್ಯಾನ್ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರ ಮನೆಗ್ ಬಂದಿದೀನಿ. ಚೆನ್ನಾಗ್ ಕಾಣಿಸ್ತೈತಾ? ಸೂಪರ್ ಆಗೈತೆ ನೋಡಿ. ಅಲ್ಲಿ ಚಿಕ್ಕ ಬೋಟ್ ಬರ್ತೈತೆ, ದೊಡ್ಡ ಬೋಟ್ ಬಂದಿದ್ರೆ ಓಪನ್ ಆಗ್ತಿರ್ತಿದ್ದು. ಸೊ ಇವಾಗ ಧನುಷ್ಕೋಡಿಗೆ ಹೋಗೋಣ ಬನ್ನಿ. ಈಗ ಲಾಸ್ಟ್ ಈಗ ಧನುಷ್ಕೋಡಿ ತೋರಿಸ್ತೀನಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇದೇ ನಮ್ಮ ಇವತ್ತಿನ ರೆಂಟಲ್ ಬೈಕ್ ತಗೊಂಡಿದೀವಿ. 700 ರೂಪಾಯಿ ಆಗಿದೆ ಒನ್ ಡೇ ಫುಲ್ಲು. ಬೆಳಗಿಂದ ಸಾಯಂಕಾಲ ಗಂಟ ನಾವು ಈ ಬೈಕ್ ಅಲ್ಲಿ ಆರಾಮಾಗಿ ರಾಮೇಶ್ವರಂ ಸುತ್ತಮುತ್ತ ಯಾವ ಪ್ಲೇಸಸ್ ಇದೆ ಎಲ್ಲಾ ಪ್ಲೇಸಸ್ನು ಈ ಗಾಡಿಲಿ ಹೋಗ್ಬೋದು. ಏನಕ್ಕೆ ಈ ಗಾಡಿಲಿ ಹೋಗ್ತಿದೀನಿ ಗೊತ್ತಾ? ಪಂಬಲ್ ಬ್ರಿಡ್ಜ್ ಎಲ್ಲ ನಾವು ನೋಡ್ಬೇಕಂದ್ರೆ ಈ ತರ ಗಾಡಿಲಿ ಹೋದ್ರೇನೆ ಅದು ಒಂಥರ ಫೀಲ್ ಸಖತ್ತಾಗಿರುತ್ತೆ. ನಾವು ಆಟೋಲಿ ಬಸ್ಸಲ್ಲೆಲ್ಲ ಹೋಗ್ತೀವಿ ಅಂದ್ರೆ ಚೆನ್ನಾಗಿರೋದಿಲ್ಲ. ಒಳಗಡೆ ಕೂತಿರ್ತೀವಲ್ಲ, ಸಮುದ್ರದ ಮಧ್ಯ ಗಾಡಿಲಿ ಹೋಗ್ತಾ ಇದ್ರೆ ಅದೊಂಥರ ಫೀಲೇ ಬೇರೆ. ರಾಮೇಶ್ವರ ರೌಂಡ್ಸ್ ಹೊಡೆಯಕ್ಕೆ ನಾನ್ ರೆಡಿ, ನೋಡಕ್ಕೆ ನೀವ್ ರೆಡಿನಾ? ಬನ್ನಿ ಹೋಗೋಣ. ಮೊದಲನೇ ಪ್ಲೇಸ್ ಬಂದ್ಬಿಟ್ಟು ನಾವು ಹೋಗ್ತಿರೋದು ಮೊದಲನೇ ಪ್ಲೇಸ್ ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಹೆಂಗಿದೆ ನೋಡಿ ಮಿಡಲ್ ಬ್ರಿಡ್ಜ್ ಅಲ್ಲಿ. ಮಿಡಲ್ ರೋಡ್ ಅಲ್ಲಿ ಗಾಡಿ ಈ ಬ್ರಿಡ್ಜ್ ದಾಟದೇ ಒಂಥರ ಮಜಾ. ಈಗ ನಾವು ಬಂದಿರುವಂತ ಮೊದಲನೇ ಜಾಗ ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಸೊ ಈ ದೇವಸ್ಥಾನದ ಪುರಾಣ ಏನ್ ಹೇಳ್ತಾರೆ ಅಂದ್ರೆ, ಸೊ ಇದೇ ಜಾಗದಲ್ಲಿ ಶ್ರೀರಾಮ ರಾವಣನ ತಮ್ಮ ವಿಭೀಷಣನಿಗೆ ಇಲ್ಲೇನೆ ಪಟ್ಟಾಭಿಷೇಕ ಮಾಡಿದ್ದು ಅಂತ ಹೇಳ್ತಾರೆ. ಸೊ ಒಳಗಡೆ ಫೋನ್ ಅಲೋ ಇರೋದಿಲ್ಲ. ಮೊದಲಿಗೆ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಧನುಷ್ಕೋಡಿಗೆ ಹೋಗೋ ರೋಡ್ ಅಲ್ಲಿ ಹಾಗೆ ಮುಂದೆ ಬಂದ್ರೆ ನಿಮ್ಗೆ ಎಕೋ ಶಾಪ್ ಅಂತ ಇದೆ. ಹೇಗಿದೆ ನೋಡಿ, ರೈಟ್ ಸೈಡ್ ಅಲ್ಲೇ ಇದೆ. ಒಂದು ಫುಲ್ಲು ಮರಳು ಎಕೋ ಶಾಪು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ. ಮೋಸ್ಟ್ಲಿ ತುಂಬಾ ದೂರ ನಡ್ಕೊಂಡು ಹೋದ್ರೆ ಅಲ್ಲಿ ನೀರಿದೆ ಅನ್ಸುತ್ತೆ. ಬೋಟಿಂಗು ನೀರೆಲ್ಲ ನೋಡಿ. ಬೋಟಿಂಗ್ ಫಿಶ್ ಹಿಡ್ಕೊಂಡ್ ಬಂದವ್ರೆ. ಏನ್ ಬಾಡಿ, ಜಿಮ್ ಬಾಡಿ 6 ಪ್ಯಾಕ್. ನಾವು ಇಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗಿದ್ವಿ. ಆರಾಮಾಗಿ ಸೋಡಾ ಗಿಡ ಕುಟ್ಕೊಂಡು ನೀವು ಆರಾಮಾಗಿ ಒಂದ್ ಅರ್ಧ ದಿನ ಇಲ್ಲೇ ಟೈಮ್ ಪಾಸ್ ಮಾಡ್ಬಿಡ್ಬೋದು, ಹಂಗಿದೆ. ಆಲ್ ಕ್ರೆಡಿಟ್ ಗೋಸ್ ಟು, ಇಲ್ಲಿ ನೋಡಿ ಇಲ್ಲಿ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಪ್ಲೇಸ್. ಈಗ ನೆಕ್ಸ್ಟ್ ಧನುಷ್ಕೋಡಿಗೆ ಹೋಗ್ತಾ ಇದೀವಿ ಗಾಡಿ ಎತ್ಕೊಂಡು. ಇದೇನಪ್ಪಾ ಇನ್ನೊಂದ್ ಪ್ಲೇಸ್ ತೋರಿಸ್ತವನೆ ಅನ್ಕೊಂಡ್ರಾ? ಅಲ್ಲಿಂದ ಇನ್ನೊಂದ್ ಚೂರ್ ಮುಂದೆ ಬಂದ್ರೆ ನಮ್ಗೆ ರೈಟ್ ಸೈಡ್ ಅಲ್ಲಿ ಈ ತರ ಕಾಣುತ್ತೆ. ಇಲ್ಲಿ ನೋಡ್ಬೋದು ಅಂಗಡಿಗಳಿದಾವಲ್ಲ. ಸೊ ಅಲ್ಲಿಂದ ಇಲ್ಲಿ ಬ್ರಿಡ್ಜ್ ಇದೆ, ಅಂದ್ರೆ ಇಲ್ಲಿ ಒಂದ್ ದಾರಿ ಇದೆ. ದಾರಿಯಿಂದ ನಡ್ಕೊಂಡ್ ಬಂದ್ರೆ ತಮಿಳಲ್ಲಿ ಏನಂದ್ರೆ MR ಸತ್ತಿರಂ ಅಂತೆ. MR ಸತ್ತಿರಂ. ಸೊ MR ಸತ್ತಿರಂ ಅಂತ ಪ್ಲೇಸ್ ಅಂತೆ. ಫುಲ್ ಅಲ್ಲಿ ಗಂಟ ಇದೆ. ಅಲ್ಲಿ ಗಂಟ ಹೋಗಿ ಸೇಮ್ ಸಮುದ್ರನೇ, ನಾವು ಅಲ್ಲೇ ನೋಡಿದ್ವಲ್ಲ ಅದೇ ಸಮುದ್ರನೇ, ಬಟ್ ಇಲ್ಲಿ ಬ್ರಿಡ್ಜ್ ತರ ಇದೆ. ಇದು ಹಳೆ ಅವಾಗ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಇಂಗ್ಲಿಷ್ ಅವರು ಅವರ ಬೋಟ್ ಗಳನ್ನ ಇಲ್ಲಿ ಕಟ್ತಿದ್ರಂತೆ. ಅವ್ರ ಬೋಟ್ ಗಳನ್ನ ನೋಡಿ ಎಷ್ಟು ಗಟ್ಟಿ ಇದೆ ಗೊತ್ತಾ. ಇದು ಬೋಟ್ ಗಳನ್ನ ಕಟ್ತಿದ್ರು, ಯಾಕಂದ್ರೆ ಪದಾರ್ಥಗಳನ್ನೆಲ್ಲ ಮೆಟೀರಿಯಲ್ಸ್ನೆಲ್ಲ ಸಾಗ್ಸೋಕೆ ಕಟ್ತಿದ್ದಂಥದ್ದು. ಎಷ್ಟು ಗಟ್ಟಿ ಇದೆ ಅಂದ್ರೆ ಇದು ಸಖತ್ ಗಟ್ಟಿ ಇದೆ. ಅಲ್ಲಿ ಗಂಟ ಇದೆ, ಅಲ್ಲಿ ಗಂಟ ಹೋಗ್ಬೋದು ನಾವು ಬೇಕಂದ್ರೆ. ಬನ್ನಿ ಹೋಗೋಣ, ತೋರಿಸ್ತೀನಿ. ಸೊ ಇಲ್ಲಿ ಅದನ್ನ ಫಿಶ್ ಸ್ಟಿಕ್ ಇಟ್ಕೊಂಡು ಫಿಶಿಂಗ್ ಟ್ರೈ ಮಾಡ್ತಿದ್ದಾರೆ ನೋಡಿ. ಎಡ್ಜು ತುದಿ ಹೆಂಗಿದೆ ತುದಿ.
ಇಲ್ಲಿ ನೋಡಿ ಎಷ್ಟು ಸಕ್ಕದಾಗಿದೆ ಅಂಗಡಿಲಿ ಇರೋ ಅಂತದ್ದು ಸೀಶೆಲ್ಸ್ ಕಪ್ಪೆ ಚಿಪ್ ನೋಡಿ ಎಷ್ಟು ದೊಡ್ಡದಿದೆ. 280 ರೂಪಾಯಿ, ಫುಲ್ ದೊಡ್ಡದು. ಶಂಖಗಳು ನೋಡ್ಬೋದು ಇಲ್ಲಿ, ಸೂಪರ್ ಆಗಿದೆ. ಶಾಪಿಂಗ್ ಕೂಡ ಮಾಡ್ಬೋದು. ಇದು ನೋಡಿ, ಇದು ಏರ್ ಕ್ಲಿಪ್ ಬಂತೆ. ಇದು ಮಾಡಿರೋದು ನೀರಲ್ಲಿ ಸಿಗುವಂತ ಸ್ಟೋನ್ ನಲ್ಲಿ ಮಾಡಿರೋದು. ಎಷ್ಟು ಚುಪ್ಗೆ ಇದು ಹುಡುಗಿರ್ಗೆ ಯೂಸ್ ಆಗುತ್ತೆ ನೋಡಿ. ಇದು ಕಪ್ಪೆ ಚಿಪ್ಪಲ್ಲೇ ಕ್ಲಿಪ್ ಮಾಡ್ಬಿಟ್ಟಿದ್ದಾರೆ, ಕಪ್ಪೆ ಚಿಪ್ಪಲ್ಲೇ. ಓ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಕದಾಗಿ ಮಾಡಿದ್ದಾರೆ. ಕಲರ್ ಚೆನ್ನಾಗ್ ಕಾಣಿಸ್ತೈತಾ? ಸೂಪರ್ ಆಗೈತೆ, ದೊಡ್ಡದಾಯ್ತು. ಒಂದ್ ಫೋಟೋ ತೆಗೀರಿ ಹೆಂಗೆ. ಎಷ್ಟು ಶಾಂತವಾಗಿರುವಂತ ಈ ಸಮುದ್ರ, ಇದೇ ಸಮುದ್ರ ಡಿಸೆಂಬರ್ 22 ಇಷ್ಟೇ ಶಾಂತವಾಗಿತ್ತು. ಆದ್ರೆ ಡಿಸೆಂಬರ್ 23, 1964ಕ್ಕೆ ಸುನಾಮಿ ಅಪ್ಪಳಿಸುತ್ತೆ. ಆ ಸುನಾಮಿಲಿ ಇಲ್ಲಿರುವಂತ ಮನೆ, ಸ್ಕೂಲು, ದೇವಸ್ಥಾನ ಎಲ್ಲಾನು ಕೊಚ್ಕೊಂಡು ಹೋಗುತ್ತೆ. ಹಿಂಗ ಆಟಾಡ್ತಾವ್ರ ನೋಡಿ. ಮುಳುಗಲ ಅಂತ ಬಿಫೋರ್ 1964 ಈಗಿತ್ತು ಧನುಷ್ಕೋಡಿಲಿ. ರೈಲ್ವೆ ಸ್ಟೇಷನ್ ಆಗಿರ್ಬೋದು ಎಲ್ಲ ಹಿಂಗಿತ್ತು. ಅದಾದ್ಮೇಲೆ ಸೈಕ್ಲೋನ್ ಬಂದ್ಬಿಟ್ಟು ಎಲ್ಲ ಹಾಳಾಗಿರೋದು ಅಂತ ಇಲ್ಲಿ ಬೋರ್ಡ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ರೈಲ್ವೆ ಟ್ರ್ಯಾಕ್ ಇತ್ತು, ಇದು ರೈಲ್ವೆ ಟ್ರ್ಯಾಕ್. ಆ ಸುನಾಮಿ ಬಂದ್ಬಿಟ್ಟು ರಾಮೇಶ್ವರಂ, ಧನುಷ್ಕೋಡಿಯ ಹಳೆ ರೈಲ್ವೆ ಸ್ಟೇಷನ್ ಎಲ್ಲಾನು ಹಾಳು ಮಾಡಿದೆ. ಇದೇ ರೈಲ್ವೆ ಸ್ಟೇಷನ್, ಮುಂಚೆ ಧನುಷ್ಕೋಡಿಯ ರೈಲ್ವೆ ಸ್ಟೇಷನ್ ಇದೆ. ಮನೆಗಳು ನೋಡಿ ಎಲ್ಲ ಸೈಕ್ಲೋನ್ ಬಂದು ಆಗಿರುವಂತದ್ದು. ಇದೆಲ್ಲ ತುಂಬಾ ಮನೆಗಳಿತ್ತು, ಎಲ್ಲಾ ಮನೆಗಳು ಸೈಕ್ಲೋನ್ ಬಂದು ಡ್ಯಾಮೇಜ್ ಆಗಿದೆ. ಅಲ್ಲಿ ನೋಡಿ, ಅಲ್ಲಿ ಅದ್ಯಾವ್ದು ಮಾಮ ಪಕ್ಷಿ? ನವಿಲು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನವಿಲು. ಹಾಗೆ ಇಲ್ಲಿ ಪಕ್ಕದಲ್ಲಿ ನಮ್ಗೆ ದೇವಸ್ಥಾನ ಇದೆ, ಪಾದ ಇದೆ. ನನ್ಗೂ ಕೂಡ ಕ್ಲಾರಿಟಿ ಇಲ್ಲ ಇದು ಯಾರ ಪಾದ ಅಂತ. ಕೆಲವ್ರು ಹೇಳ್ತಾರೆ ಶ್ರೀರಾಮನ ಪಾದ ಅಂತ, ಇನ್ ಕೆಲವ್ರು ಹೇಳ್ತಾರೆ ಇದು ಕೃಷ್ಣನ ಪಾದ ಅಂತ. ಯಾರಿಗಾನ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಿಲ್ಲ. ಇಲ್ಲಿ ನಾವು ತಂದೆ ಶಿವನ ದರ್ಶನ ಮಾಡ್ಬೋದು. ಹಾಗೆ ಪಕ್ಕದಲ್ಲೂ ಕೂಡ ಧನುಷ್ಕೋಡಿ ಈಶ್ವರ ದೇವರನ್ನ ದರ್ಶನ ಮಾಡ್ಬೋದು. ಇದು ಬಂದ್ಬಿಟ್ಟು ಚರ್ಚು. ಸುನಾಮಿ ಬಂದಿತ್ತಲ್ಲ ಅವಾಗ ಹೆಂಗಾಗಿದೆ ನೋಡಿ ಚರ್ಚು. ನೋಡಿ ಎಷ್ಟು ಹಾಳಾಗಿದೆ ನೋಡಿ. ಸ್ಕೂಲು, ಚರ್ಚು, ದೇವಸ್ಥಾನ, ಮನೆಗಳು ಎಲ್ಲಾನು ಸೈಕ್ಲೋನ್ ಬಂದು ಎಲ್ಲಾನು ಹಾಳಾಗಿದೆ. ಅಲ್ಲಿರೋ ನದಿ ಈ ಪಾಟಿ ಬಂದು ಇಷ್ಟು ಹಾಳು ಮಾಡಿದೆ ಅಂದ್ರೆ ಇನ್ ಯಾವ ರೀತಿ ಸೈಕ್ಲೋನ್ ಆಗಿರ್ಬೇಡ ಯೋಚನೆ ಮಾಡಿ. ಸೊ ಅದಕ್ಕೇನೆ ಈ ಟೌನ್ ನ ಗೋಸ್ಟ್ ಟೌನ್ ಅಂತ ಕೂಡ ಕರೀತಾರೆ. ಅಂದ್ರೆ ಯಾರು ವ್ಯಕ್ತಿಗಳು ಓಡಾಡದೆ ಇರುವಂತ ಜಾಗನ ಗೋಸ್ಟ್ ಟೌನ್ ಅಂತ ಕರೀತಾರೆ. ನೀವ್ ಇಲ್ಲೇನ್ ನೋಡ್ತಿದ್ದೀರಾ, ಈ ಮನೆ ಮಾತ್ರ ಅಲ್ಲ, ಇಲ್ಲೆಲ್ಲ ಮಣ್ಣಿಂದ ಮುಚ್ಕೊಂಡ್ಬಿಟ್ಟಿದೆ. ಫುಲ್ ಎಲ್ಲ ಅರ್ಧರ್ಧನೇ ಇರೋದು, ಎಲ್ಲಾನು ಮಣ್ಣಿಂದ ಮುಚ್ಕೊಬಿಟ್ಟಿದೆ. ಈ ಕಡೆನೂ ಕೂಡ ಅಷ್ಟೇ, ಈ ಕಡೆ ಕೂಡ ಅಷ್ಟೇ. ಅಲ್ಲಿ ಗಂಟ ಇದೆ, ನಮ್ಗೆ ಅಲ್ಲಿ ಗಂಟ ಇದೆ, ಎಲ್ಲಾನು ಮುಚ್ಕೊಂಡಿದೆ. ಮತ್ತೆ ಅಲ್ಲಿ ಟವರ್ ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಲೈಟ್ ಹೌಸ್ ಅಂತ. ಸಮುದ್ರಕ್ಕೆ ಬೋಟಿಂಗ್ ಹೋಗಿರ್ತಾರಲ್ಲ, ಎಮರ್ಜೆನ್ಸಿ ಏನಾರು ಇತ್ತಂದ್ರೆ ಅದು ಸಿಗ್ನಲ್ ಕೊಡುತ್ತೆ. ಮತ್ತೆ ಡೈರೆಕ್ಷನ್ ಗಳಿಗೆ ಈ ತರದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಹಳೇದು ಹೊಡೆದಾಕಿ ಈಗ ರೀಸೆಂಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋದು ಅನ್ಸುತ್ತೆ ಮೋಸ್ಟ್ಲಿ ಇದು. ಸೊ ಇವಾಗ ಧನುಷ್ಕೋಡಿಗೆ ಹೋಗೋಣ ಬನ್ನಿ. ಈಗ ಲಾಸ್ಟ್ ಈಗ ಧನುಷ್ಕೋಡಿ ತೋರಿಸ್ತೀನಿ. ನಾನ್ ಇವಾಗ ಎಲ್ಲಿದ್ದೀನಿ ಗೊತ್ತಾ? ಇಂಡಿಯಾದ ಲಾಸ್ಟ್ ಪಾಯಿಂಟ್ ಧನುಷ್ಕೋಡಿಯಲ್ಲಿದ್ದೀನಿ. 360 ಆಂಗಲ್ ಎಲ್ಲೇ ನೋಡಿದ್ರು ಸಮುದ್ರ
ಸಮುದ್ರ ಸಮುದ್ರ ಸಮುದ್ರ. ಇದೇ ನಮ್ಮ ಇಂಡಿಯಾದ ಲಾಸ್ಟ್ ಪಾಯಿಂಟ್ ಧನುಷ್ಕೋಡಿ. ಹಿಂದೆ ನೋಡ್ತಿದ್ದೀರಾ, ಇಲ್ಲಿಂದ 18 ಕಿಲೋಮೀಟರ್ ದೂರ ಏನಿದೆ ಅಲ್ಲಿಂದ ಶ್ರೀಲಂಕಾ ಶುರು ಆಗುತ್ತೆ. Welcome to the last land of India. This is Dhanushkodi. ಇನ್ನು ವಾಲ್ಮೀಕಿಯ ರಾಮಾಯಣದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನ ರಾವಣ ಪುಷ್ಪಕ ವಿಮಾನದಿಂದ 18 ಕಿಲೋಮೀಟರ್ ಇಲ್ಲಿಂದಾನೆ ಶ್ರೀಲಂಕಾಗೆ ಕರ್ಕೊಂಡು ಹೋಗ್ತಾರೆ. ಪ್ರಭು ಶ್ರೀರಾಮ ಸೀತಾಮಾತೆಯನ್ನ ವಾಪಸ್ ಕರ್ಕೊ ಬರ್ಬೇಕಂದ್ರೆ ಶ್ರೀಲಂಕಾಗ್ ಹೋಗ್ಬೇಕು. ಸೊ ಶ್ರೀಲಂಕಾಗ್ ಹೋಗ್ಬೇಕಂದ್ರೆ ಸಮುದ್ರ ಮಾರ್ಗನೇ ಸರಿ ಅನ್ಬಿಟ್ಟು ಈ ಸಮುದ್ರ ಮಾರ್ಗನ ಶ್ರೀಲಂಕಾಗ್ ಹೋಗಕ್ಕೆ ನಿರ್ಧರಿಸ್ತಾರೆ. 18 ಕಿಲೋಮೀಟರ್ ರಾಮ ಸೇತುವೆನ ಸ್ಯಾಂಡೆಸ್ಕ್ ಮೂಲಕ ಕಟ್ಟಿರುವಂತದ್ದು. ನೀವಿಲ್ಲಿ ಹಿಂದೆ ನೋಡ್ತಿದಿರಲ್ಲ, ಅಲ್ಲೆಲ್ಲ ಇದೆಯಲ್ಲ, ಅದೆಲ್ಲಾನು ಸ್ಯಾಂಡೆಸ್ಕ್ ಅಂತಾನೆ ಹೇಳ್ತಾರೆ. ಡ್ರೋನ್ ಶಾಟ್ಸ್ ಅಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಯಾಂಡೆಸ್ಕ್. ಸೊ 18 ಕಿಲೋಮೀಟರ್ ಸೇತುವೆನ, ರಾಮ ಸೇತುವೆನ ಕಟ್ಟಿ ರಾವಣನ ಸಂಹಾರ ಮಾಡಿ ಸೀತಾಮಾತೆಯನ್ನ ಕರ್ಕೊಂಡ್ ಬರ್ತಾರೆ. ಸೊ ಇದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ಅಂತ ಹೇಳ್ತಾರೆ. ಭಾರತ ಕಂಡ ಅತ್ಯುತ್ತಮ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ, ಸಾಧಕರು, ಕೆಲವು ವ್ಯಕ್ತಿಗಳನ್ನ ಮಾತ್ರ ನಾವು ನೆನ್ಪಿಡ್ಕೊಂತೀವಿ. ಅಂತ ಸಾಧಕರ ಮನೆಗೆ ನಾನಿವತ್ತು ಬಂದಿದ್ದೀನಿ. ಸೊ ದಿ ಮಿಸೈಲ್ ಮ್ಯಾನ್, ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರ ಮನೆಗೆ ಬಂದಿದ್ದೀನಿ. ನಾವು ಏನ್ ಧನುಷ್ಕೋಡಿ ನೋಡ್ತೀವಲ್ಲ, ಅಲ್ಲಿಂದ ಕೇವಲ 10 ಕಿಲೋಮೀಟರ್ ಇವ್ರ ಮನೆ ಇದೆ. ಕಲಾಂ ಸರ್ ಅವರ ಮನೆ ದಿ ಹೌಸ್ ಆಫ್ ಕಲಾಂ ಅಂತ ಎಲ್ಲಿ ಬರ್ದಿದ್ಯಲ್ಲ ಇದೆ. ಸೊ ಇಲ್ಲಿ ಕೂಡ ನಾವು ಒಳಗಡೆ ಹೋಗ್ಬೋದು. ಮ್ಯೂಸಿಯಂ ಇದೆ. ಎಂಟ್ರಿ ಫೀಸ್ ಕೂಡ ಏನು ಇರೋದಿಲ್ಲ. ಬ್ಯಾಗು, ಫೋನು ಇದು ಯಾವುದೇ ರೀತಿ ಅಲೋ ಇರೋದಿಲ್ಲ. ಹಾಗೆ ಹೋಗಿ ಮ್ಯೂಸಿಯಂಗೆ ಹೋಗಿ ಸೊ ಅವರ ಉಪಯೋಗಿಸ್ತಿದ್ದಂತ ವಸ್ತು, ಮನೆ ಎಲ್ಲವನ್ನು ನೋಡ್ಕೊಂಡು ನಾವು ಆಚೆ ಬರ್ಬೋದು. ಇಲ್ಲಿ ನೋಡಿ, 1910 ಅಲ್ಲಿ ಈಗಿತ್ತು ಮನೆ, 2011 ಅಲ್ಲಿ ಈಗ ಮಾಡಿದ್ದಾರೆ. ಹಾಕಿದ್ದಾರೆ ಹೌಸ್ ಆಫ್ ಕಲಾಂ. ಇದೇ ನೋಡಿ ಪಂಬನ್ ಬ್ರಿಡ್ಜ್. ನಾವೇನ್ ನೋಡ್ತಿದೀವಲ್ಲ, ನೀರ್ ನೋಡಿ ಎಷ್ಟು ಪ್ಯೂರ್ ಆಗಿ ಹೆಂಗಿದೆ ಕಲರ್. ಇದು ಬ್ರಿಡ್ಜ್ ಅಂದ್ರೆ ದೊಡ್ಡ ದೊಡ್ಡ ಹಡಗು ಬಂದಾಗ ಈ ಬ್ರಿಡ್ಜ್ ಓಪನ್ ಆಗುತ್ತೆ. ಇದು ಈ ಕಡೆ, ಅದ್ ಆ ಕಡೆ. ನಾನು ನಿನ್ನೆ ನೈಟ್ ಮಧುರೆಯಿಂದ ರಾಮೇಶ್ವರಂಗೆ ಟ್ರೈನ್ ಅಲ್ಲೇ ಬಂದೆ. ಅದೇ ರೂಟ್ ಅಲ್ಲಿ ಬಂದಾಗ ಈ ಬ್ರಿಡ್ಜ್ ಎಷ್ಟು ಸಗದ ಕಾಣಿಸ್ತಿತ್ತು ಗೊತ್ತಾ. ನಿಮ್ಗೆ ಹಿಂದಿನ ವಿಡಿಯೋ ಸ್ವಲ್ಪ ತೋರಿಸಿದೆ ಅಲ್ವಾ, ಈಗ ನೋಡಿ ಫುಲ್ ಹಾಕ್ತೀನಿ ಹೇಗಿದೆ ಅಂತ ನೋಡಿ. ನೋಡಿದ್ರ ಎಷ್ಟ್ ಸಗದ ಕಾಣುತ್ತೆ. ಬೆಳಗ್ಗೆ ಹೊತ್ತು, ಮಧ್ಯಾಹ್ನದ ಹೊತ್ತು ಇನ್ನೂ ಸಗದ ಕಾಣುತ್ತೆ. ಅದಕ್ಕೆ ನಾನು ಹೇಳೋದು, ನೀವೇನಾದ್ರೂ ಮಧುರೆಯಿಂದ ಬರ್ತೀರಾ ಅಂದ್ರೆ ರೈಲ್ವೆ ಟ್ರ್ಯಾಕ್ ಮೂಲಕನೇ ಬನ್ನಿ. ಈ ಬ್ರಿಡ್ಜ್ ಹಿಂಗೆ ಬರುತ್ತೆ ಟ್ರೈನು. ಅವಾಗ ನೀವು ಪಂಬನ್ ಬ್ರಿಡ್ಜ್ ನ ಆರಾಮಾಗಿ ನೋಡ್ಬೋದು. ಬ್ಯೂಟಿಫುಲ್ ವ್ಯೂ, ಎಂತ ವ್ಯೂ ಇದೆ ನೋಡಿ. ಇದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಟ್ರೈನು ನಮ್ಗೆ ಅಲ್ಲಿ ಗಂಟ ಐತೆ. ಪಂಬನ್ ಬ್ರಿಡ್ಜ್ ಅಲ್ಲಿ ಗಂಟ ಆರಾಮಾಗಿ ಬ್ಯೂಟಿಫುಲ್ ಆದ ಒಂದು ದೊಡ್ಡ ಸಮುದ್ರದಲ್ಲಿ ನಾವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೋದು. ಚಿಕ್ಕ ಬೋಟ್ ಬರ್ತಾ ಇತ್ತಲ್ಲ, ಚಿಕ್ಕ ಬೋಟ್ ಬಂದಾಗ ಅದು ಮೋಸ್ಟ್ಲಿ ಏನು ಆಗಲ್ಲ, ಯಾಕಂದ್ರೆ ತುಂಬಾ ಚಿಕ್ಕ ಬೋಟು. ದೊಡ್ಡ ಬೋಟ್ ಬಂದಿದ್ರೆ ಓಪನ್ ಆಗ್ತಿತ್ತು. ಯಾವ್ದು ಬೋಟ್ಗಳು ಬರ್ತಾ ಇಲ್ಲ, ಹಡಗುಗಳೆಲ್ಲ ಅಲ್ಲಿದಾವೆ ನೋಡಿ, ಆ ಕಡೆ ಇದಾವೆ. ಇದ್ದಿದ್ರೆ ನಾನ್ ನಿಮ್ಗೆ ತೋರಿಸ್ತಿದ್ದೆ. ಅಂದ್ರೆ ಅದು ಬಂದಿದ್ರೆ ಇದು ಓಪನ್ ಆಗೋದು. ಒಂಥರ ಕೋಸ್ಟಲ್ ಏರಿಯಾ ತರ ಇದೆ ಇದಂತೂ. ಕೇರಳ ಸೈಡ್ ಎಲ್ಲ ಕೋಸ್ಟಲ್ ಏರಿಯಾ ಬರುತ್ತಲ್ಲ, ಆ ತರ ಫೀಲ್ ಕೊಡ್ತಾ ಇದೆ. ನೋಡಿ, ತಮಿಳ್ನಾಡು ಶಿಪ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲಾನು ಗ್ರೀನೇ ಇದಾವಲ್ಲ. ತುಂಬಾ ನೀರಿನ ಮಧ್ಯೆ ಚುಕ್ಕೆ ಚುಕ್ಕೆ ತರ ಇದೆ ಶಿಪ್ಗಳು. ರಾಮೇಶ್ವರಂ ಇಂದ ಇದು 10 ಕಿಲೋಮೀಟರ್ ಆಗುತ್ತೆ ಪಂಬನ್ ಬ್ರಿಡ್ಜ್. ಆಟೋ ಈ ತರ ಪ್ಯಾಕೇಜ್ ಅಲ್ಲಿ ತಗೊಂಡ್ರೆ ಇದನ್ನೆಲ್ಲ ತೋರ್ಸಲ್ಲ ನಮ್ಗೆ. ಅದಕ್ಕೆ ಗಾಡಿ ತಗೊಂಡು ಒಂದಿನ ಪೂರ್ತಿ ಎಲ್ ಬೇಕಾದ್ರೆ ರೌಂಡ್ ಹೊಡಿಬಹುದು. ಅದೇ ಕಾರಣಕ್ಕೆ ಪಂಬನ್ ಬ್ರಿಡ್ಜ್ ನ ಬಂದ್ವಿ. ಲಾಸ್ಟ್ ಪ್ಲೇಸ್ ಇದು ಬಂದಿತ್ತು. ಇದಿಷ್ಟು ರಾಮೇಶ್ವರಂ ಅಲ್ಲಿ ನೀವೇನೇನೆಲ್ಲ ನೋಡ್ಬೋದು, ಯಾವ್ಯಾವೆಲ್ಲ ಪ್ಲೇಸ್ ನ ವಿಸಿಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಸುಮಾರು ದೇವಸ್ಥಾನಗಳಿದಾವೆ ಇಲ್ಲೇ ಅಕ್ಕಪಕ್ಕ. ಎಷ್ಟು ದೇವಸ್ಥಾನಗಳು, ಎಷ್ಟು ಹಿಸ್ಟ್ರಿಗಳಿದಾವೆ ಅಂದ್ರೆ ಹೇಳಿದ್ರೆ ಹೇಳ್ತಾ ಹೋಗ್ತಾನೆ ಇರ್ಬೇಕು. ನನ್ ಕೈಲಾದಷ್ಟು ಒಂದೇ ದಿನದಲ್ಲಿ ನಾನು ಇದಿಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡಿದೀನಿ.
ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬ್ಯೂಟಿಫುಲ್ ಆಗಿರುವಂತ ವಿಡಿಯೋ ಜೊತೆ ಪ್ಲೇಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್ ನಮಸ್ತೆ.